ನಾಲ್ಕರಂತೆ ಬದುಕಲಿಲ್ಲ. ನಾವು ಓದ್ಬೇಕಂಬುದು ಇಷ್ಟ. ಅವಾಗ ತಂದೆ ತಾಯಿ ಓದಿಸಿಲ್ಲ, ನಾವು ದೊಡ್ಡರು. ಏನ್ ಮೊದ್ಲು ಸಣ್ಣಗೆ ಲಗ್ನ ಮಾಡ್ಕೊಟ್ಟಾರ್ರಿ ಸರ್. ಮನಿ ಕೆಲಸ ಮಾಡ್ಕೊತ ಅದ್ರಾಗೆ ತೆಲೀರಿ. ನಮ್ಗಿದು ಏನೋ ಗೊತ್ತೇ ಇದ್ದಿಲ್ರಿ ಸರ್. ಅವಾಗ ಸಣ್ಣವ್ರ ಬರ್ತಂತಿದ್ದಿ ದನ ಕಾಯ್ದು ಕುರಿ ಕಾಯ್ದು ಇದೇ ಕೆಲಸನೇ ಮಾಡ್ತಾರೆ ನಮ್ಮ ತಂದೆ ತಾಯಿದವರು. ತಾತಂದಾಗ ನುಡಿತದ್ರಿ ಯಾಕೆ ಓದ್ಬಾರ್ದಾಗಿತ್ತು ನಾವು ಅನಿಸ್ತದ. ನಮ್ಮ ತಾಯಿದವ್ರು ಅವಾಗ ಕಲ್ಸಿದ್ನಪ್ಪ ಅಂದ್ರೆ ನಾವು ಶಾಣ್ಯವ್ರ ಆಗ್ತಿದ್ವಿ. ನಿನಗವಳು ಒಲಿಯರಾರೆಂಬ ಕೊರಗೇಕೆ ತೊಟ್ಟಾರೆ ಚಲವಾನಿ ಪಡೆಯಾಲೆ ಬೇಕೆಂದು ತೊಟ್ಟಾರೆ ಚಲವಾನಿ ಪಡೆಯಾಲೆ ಬೇಕೆಂದು ಮಾಯಕಾತಿ ಎಲ್ದೆಂದು ನಂಬಿಕೆಯ ಗೆಳತಿ. ಮಾಯಕಾತಿ ಎಂದೆಂದು ನಂಬಿಕೆಯ ಗೆಳತಿ. ಕಲಿಕಾಲಿ ಅಕ್ಷರ ತಿಳಿ ತಿಳಿ ಅಕ್ಷರ ಕಲಿಕಾಲಿ ಅಕ್ಷರ ತಿಳಿ ತಿಳಿ ಅಕ್ಷರ. ಜೀವನ ಜಂಜಾಟ ಕನಸುಗಳ ಸರಮಾಲೆ ಬಣ್ಣ ಬಣ್ಣದ ಚಿತ್ತಾರ. ಬರಿರಂಗು ಕಣ್ಣಿಗೆ ಬಣ್ಣ ಬಣ್ಣದ ಚಿತ್ತಾರ. ಗೋಲ್ ಇರ್ತಾನ ಒಂಥರ ಹಿಂಗಿರ್ತಾನಲ್ಲ ಈ ಟೈಪ್ ಇರ್ತಾನ ಬೆಳಿತೆ ಹೌದಿಲ್ಲ. ಕರೆಕ್ಟ್ ಗುಂಡಾಗ ಮಾಡ್ರಿ. ಆಮೇಲೆ ಚಂದ್ರಮ್ಮನ ಮೇಲೆ ಒಂದ್ ರೇಗೆ ಹೇಳಿರಿ ಹಿಂಗ. ಇದು ಕೆಳ ಚಂದ್ರ ಅಂತಾರ, ಇದು ಮೇಘ ಚಂದ್ರ ಅಂತಾರ ಹೋದಿಲ್ಲ. ಆಮೇಲೆ ಇದನ್ನ ಒಳಗೊಂಡು ಟಿಕ್ಕಿ ಕೊಡ್ಬೇಕು ಸಣ್ಣದೊಂದು. ಮತ್ ಮ್ಯಾಲ ಹಿಂಗ್ ಮಾಡ್ಬೇಕು. ಏನಾಯ್ತಿದು ಕೇಲಸ. ಏನಾಯ್ತು ಕೇಲಸ. ಓದ್ ನೋಡಮ್ಮ ಸರ್ ಒಳ್ಳೇದೇ ಆಗ್ತಾರ ನಮ್ಗ. ನಮ್ ಶಾಣೆತನ ಇಷ್ಟನ ಶಾಣೆತನ ಇರ್ತದ್ರಿ. ಈಗ ಬರ್ಲಿಕ್ಕೆ ಶಾಣೆತನ ಬರ್ಲಿಕತ್ರಿ ಒಳ್ಳೇದೇ ಆಗ್ತಾರ. ನಮ್ ಮುಂದ್ ತಿಳಿಬೇಕಲ್ರಿ, ನಮ್ಗೆ ತಿಳಿತದಿನ. ಸುಮ್ ಮನೆಗೆ ಇರ್ತೀವ್ರಿ 2 ತಾಸ ಅವ್ರ ಜೊತೆ ಕೂಡಿದ್ರ ನಮಗ್ ಬಿ ಸಂತೋಷ ಆಗ್ತದ್ರಿ. ನಮ್ಮ ಅಕ್ಷರ ಅವ್ರಿಗ್ನು ಕಲಿಸ್ತೀವಿ ಅನ್ನೋದು ಆನಂದ ನಮಗ ಆಗ್ತದ. ಎಲ್ಲರೂ ಕಲಿತಾ ಇದ್ದಾರ್ರಿ ಸರ್. ಎಲ್ಲರೂ ನಮ್ಮಷ್ಟಿದ್ದವ್ರು, ನಮ್ಕಿನ ಸ್ವಲ್ಪ ದೊಡ್ಡವ್ರು, ನಮ್ಕಿನ ಸಣ್ಣವ್ರು ಎಲ್ಲರೂ ಕಲಿತಾ ಇದ್ದಾರ್ರಿ. ಕಲಿಬೇಕ್ರಿ. ನಾವ್ ಬಿ ಎಲ್ಲರಂಗ ಆಗ್ಬೇಕ್ರಿ. ನಾವ್ ಬಿ ಹಿಂಗೆ ಮನ್ಯಾಗ ಎಷ್ಟು ಅಡಿಗೆ ಮಾಡ್ಕೊಂಡು ಇಷ್ಟ ಕುಂದ್ರಂದ್ರಿ ಹಂಗ್ರಿ. ಈಗ ನೋಡ್ರಿ ಸರ್, ಒಂದ್ ಮೇಣಬತ್ತಿಲಿಂದ ಬೆಳಕಾಗಲ್ರಿ. ಅದಕ್ಕೆ ಒಂದು 20 ಮೇಣಬತ್ತಿ ಆದ್ರೆ ಪೂರಾ ಬೆಳಕಾಗ್ತದ. ಅದಕ್ಕೆ ನಾವ್ ಒಬ್ಬರೇ ಕಲ್ತ್ರೆ ಇದಾಗಲ್ರಿ. ಎಲ್ಲರೂ ಕಲಿಬೇಕು, ಎಲ್ಲರಿಗೂ ಹೆಸರು ಬರ್ಬೇಕನ್ನೋದೇ ನಮ್ ಉದ್ದೇಶ. ಅಂದ್ರ ಈಗ ನೋಡ್ ಸರ ಸ್ತ್ರೀ ಶಕ್ತಿ ಸಂಘ ಅಂತ ಗುಂಪು ಮಾಡಿವ್ರಿ ಸರ. ಈಗ ಅದ್ರಾಗ ಯಾರು ಪ್ರತಿನಿಧಿ 2 ಹುಷಾರಿದ್ದಾರೆ ಆತಾರ ಸರ್. ಈಗ ಇವು ತಿಳಿದಾರ್ದಾರ ಏನಾಗ್ತದ ಸರ್, ಎಲ್ಲಾ ಗುಂಪು ಮಾಡಿ ಕಲ್ತಿರ್ತಾರ, ಬ್ಯಾಂಕಿಗೆ ಹೋಗೋದು ಬರೋದ್ ಮಾಡಿ. ಇವ್ರಿಗೆ ಏನ್ ಮೋಸ ಮಾಡ್ದನ ಗೊತ್ತಾಗಲ್ರಿ ಸರ್. ಸ್ವಲ್ಪ ಅಕ್ಷರ ಅಂತ ಗೊತ್ತಾಯ್ತಂದ್ರ ಯಾರೇನ್ ಮಾತಾರ ಅಂಬೋದ್ ಇವ್ರಿಗೆ ಸ್ವಲ್ಪ ಬುದ್ಧಿ ಬರ್ತದ ಸರ್. ಈಗ ಸಂಘ ಮಾಡಿದವ್ರಿ ಅಲ್ಲಿ ನಮಗ್ ಮೀಟಿಂಗ್ ಕೊಯ್ದರು. ನಿನಗ್ ಸಹಿ ಬರ್ತದೇನಮ್ಮ ಅಂದ್ರ. ಬಟ್ ಹೊತ್ತಲಕ್ ಬರ್ತಾನ, ನೀ ಬಟ್ ಹೊತ್ತದ್ ಬಿಡು ಅಮ್ಮ, ಸಹಿ ಮಾಡೋದ್ ಕಲಿ ಅಂದ್ರಿ. ಸಹಿ ಮಾಡೋದ್ ಕಲ್ತೇವ್ರಿ. ನಮ್ಮೂರ ಉದ್ದಾರಣ ಆಗೋದಿಲ್ಲ, ನಮ್ ಕಡ್ಲಿದ್ದ ಉದ್ದಾರಣ ಆಗ. ನಮ್ಮೂರ್ ಗಂಡು ಮಕ್ಳು ಮಾಡೋದಿಲ್ಲ. ನಮ್ಗೇನ್ರಿ ಸಂಘ ಮಾಡಿದಾಗಳಿದ್ದ ನಮ್ಮ ಹೆಸರು ನಾವ್ ಬರೆಯೋದ್ ಕಲ್ತೀವ್ರಿ. ಮುಂದೆ ಈಗ ಮನೆ ಬಿಟ್ಟು ಹೊರಗೆ ಬರ್ತಿದ್ದಿಲ್ರಿ. ಅಯ್ಯೋ ಅಲ್ಲಿ ಗೌಡನ ಅಲ್ಲಿಗೆ ಯಾಕೆ ಹೋಗ್ಬೇಕು, ಇಲ್ಲಿ ಕುಲ್ಕೊಂಡ್ ಕುಂತಾನ ಇಲ್ಲಿಗೆ ಯಾಕೆ ಹೋಗ್ಬೇಕು, ಅಯ್ಯೋ ಅಲ್ಲಿ ಸಾಬ್ರು ಕುಂತಾರ ನಿಮ್ಮಂತಾರಿದ್ರೆ ಸಾಬ್ರು ಕುಂತಾರ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತಂದು ಅಂಜಿಕೆ ನಮ್ಮ ಮನೆಗೆ ನಾವು ಇದ್ದೀವ್ರಿ. ಈಗ ಸಂಘ ಮಾಡಿ 5 ವರ್ಷ ಹೋಯ್ತ್ರಿ. ಸಂಘ ಮಾಡಿ 5 ವರ್ಷ ಹೋದಾಗ್ಲಿದ್ದ ಎಲ್ಲಿ DC ಆಫೀಸ್ಗೆ ಹೋಗ್ತೀವ್ರಿ, ತಹಸೀಲ್ ಆಫೀಸ್ಗೆ ಹೋಗ್ತೀವಿ, ML ಸಾಬ್ರಲ್ಲಿಗೆ ಹೋಗ್ತೀವಿ, MP ಸಾಬ್ರಲ್ಲಿಗೆ ಹೋಗಿ ಭೇಟಿಯಾಗಿ ಬರ್ತೀವಿ. ಆರೋಗ್ಯ ಬಗ್ಗೆ ಮತ್ತೆ ದವಾಖಾನಿಗೆ ಹೋಗ್ತೀವಿ. ಮತ್ತೆ ಹೆಣ್ಮಕ್ಳಿಗೆ ಪೋಲಿ ಹಾಕ್ಸೋದು, ಮತ್ತೆ ಗರ್ಭಿಣಿಯವ್ರು ಇರ್ತಲ್ಲಿ TT ಮಾಡಿಸ್ತೀವ್ರಿ. ಈ ತರ 4 ಮಂದಿ ಕಲ್ತ್ರೆ ನಮ್ಮ ಹಳ್ಳಿ ಸ್ವಚ್ಛತೆಯಿಂದ ಸರಿಯಾಗಿರುತ್ತೆ ಸರ್. ಎಲ್ಲಾ ಹಳ್ಳಿಗೆ ಈ ತರ ಇದ್ರೆ ಎಲ್ಲ ಕಡೆ ಜನ ಸರಿಯಾಗಿ ಆಗ್ತಾರೆ, ವಿದ್ಯಾವಂತರಾಗ್ತಾರೆ. ಎಲ್ಲ ಗಿಡ ಆಗ್ಲಿ ಇದಾಗ್ಲಿ ಎಲ್ಲ ಸರಿಯಾಗಿರುತ್ತೆ ಸರ್. ಕಲಿಬೇಕ್ರಿ. ಗಣಸರೇ ಕಲ್ತರೆ ಚಲೋ ಆಗಂಗಿಲ್ರಿ. ಅದು ಹೆಂಗಸರು ಗಣಸರು ಕಲ್ತರೆ ಮಜಾ. ನಲಿವೀನ ನನಸಿಗೆ ಮೂಡಾಲೇಬೇಕು ಅಕ್ಷರ. ನಲಿವೀನ ನನಸಿಗೆ ಮೂಡಾಲೇಬೇಕು ಅಕ್ಷರ. ದುಂಡು ಗುಂಡಾದ ಅಕ್ಷರ ಈ ಅಕ್ಷರ, ದುಂಡು ಗುಂಡಾದ ಅಕ್ಷರ. ಜೀವನ ಜಂಜಾಟ ಕನಸುಗಳ ಸರಮಾಲೆ ಬಣ್ಣ ಬಣ್ಣದ ಚಿತ್ತಾರ. ಬರಿರಂಗು ಕಣ್ಣಿಗೆ ಬಣ್ಣ ಬಣ್ಣದ ಚಿತ್ತಾರ.
ಅಮ್ಮನಿಗೆ ನಾನು ಕಲಿಸ್ಕೊಡ್ತೀನಿ, ನನಗೆ ತುಂಬ ಸಂತೋಷ. ನಾನು ಕಲಿಸ್ತಿರೋರಿಗೆ ನಾನು ನಮ್ಮಮ್ಮನ್ನೇ ಕಲಿಸ್ತಿರೋದು. ನಮ್ಮಪ್ಪ ಓದಿದ್ದಾರೆ, ಅವರು MA ಓದಿದ್ದಾರೆ. ನಾನು ನಮ್ಮ ತಾಯಿಗೂ ಪಕ್ಕದ ಮನೆಯವ್ರಿಗೆ ಕಲಿಸ್ತಾ ಇದ್ದೀನಿ ಸರ್. ನಮ್ಮ ತಾಯಿ ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಇರ್ತಾರೆ. ಪಕ್ಕದ ಮನೆಯವರು ಬತ್ತಿ ಉಜ್ಜುತ್ತಾರೆ. ಅವ್ರಿಗೂ ಬರಹ ಏನೂ ಗೊತ್ತಿಲ್ಲ, ಅವರು ಹೇಳಿಸ್ಕೋತಾರೆ. ಟೈಮ್ ಸಿಕ್ಕಾಗ ಕರೀತಾರೆ, ನಾನು ಹೇಳ್ಕೊಡ್ತೀನಿ. ನನ್ನ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಹೇಳ್ಕೊಡ್ತಾ, ಇಬ್ಬರಿಗೆ ಹೇಳ್ಕೊಡ್ತಾ ಇದ್ದೀನಿ. ಅವ್ರಿಗೆ ಆ ವಯಸ್ಸಲ್ಲಿ ಶಾಲೆಗೆ ಹೋಗೋಕ್ಕಾಗಲ್ಲ, ಈಗಲೂ ಅವ್ರು ಹೋಗೋಕ್ಕಾಗಲ್ಲ. ಅವ್ರಿಗೆ ಇವಾಗ ಹೇಳ್ಕೋಬೇಕು, ಕಲಿಯೋಕೆ ಆಸೆ ಇದ್ರು ಅದನ್ನು ಅವರು ವ್ಯಕ್ತಪಡಿಸ್ಕೊಳ್ಳೋಕ್ಕಾಗಲ್ಲ, ಮತ್ತು ಅವ್ರು ಕಲಿಯೋಕ್ಕೂ ಆಗಲ್ಲ. ಅದನ್ನು ಈ ಸಾಕ್ಷರತಾ ಮೂಲಕ ನಾವು ಕಲಿಸೋದ್ರಿಂದ ಅವ್ರಿಗೆ ತುಂಬ ಖುಷಿಯಾಗಿದೆ, ಆಸಕ್ತಿಯಿಂದ ಕಲಿತಾ ಇದ್ದಾರೆ. ತುಂಬ ಬೇಜಾರಾಗುತ್ತೆ ಸರ್. ಬೆಂಗಳೂರು ಇವಾಗ IT/BTಯಲ್ಲಿ ನಂಬರ್ 1 ಆಗಿದ್ದು, ಬೆಂಗಳೂರಲ್ಲಿ ಅನಕ್ಷರಸ್ಥರು ಇದ್ದಾರಲ್ಲ ಸರ್, ತುಂಬ ಬೇಜಾರಾಗುತ್ತೆ ಸರ್. ಅದಕ್ಕೆ ನೀವು, ನಾನು ಬರೋದು ಹಳ್ಳಿದ್ದೇನೆ ಸರ್, ಹಳ್ಳಿಲೆಲ್ಲ ನೋಡ್ತೀನಿ ಹಳ್ಳಿ ಜನರು ಎಷ್ಟು ಮೋಸ ಹೋಗ್ತಾರೆ ಅಂತೆಲ್ಲ ತುಂಬ ಬೇಜಾರಾಗುತ್ತೆ ಸರ್. ಅಂದರೆ ಹಳ್ಳಿಗಳಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಟ್ರೈನಿಂಗ್ ಇದ್ರ ಬಗ್ಗೆ ಸೆಂಟರ್ಸ್ಗಳೆಲ್ಲ ತೆಗೆದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಸರ್. ಎಷ್ಟೊಂದು ಜನ ಅನಕ್ಷರಸ್ಥರಿದ್ದಾರೆ, ಅವ್ರಿಗೆಲ್ಲ ಹೆಂಗೆ ಕಲ್ಸೋಕ್ಕಾಗುತ್ತೆ? ನಾವೊಬ್ಬರೇ ಕಲ್ತ್ಬಿಟ್ಟು ಅವ್ರಿಗೂ ಇಲ್ಲ ಅಂದರೆ ಪಾಪ ಅವರು ಅವ್ರ ಮನಸ್ಸಲ್ಲಿ ಎಷ್ಟು ಆಸೆ ಇರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ. ಅದೇ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಕೊಟ್ರೆ ಅವ್ರಿಗೆ ಎಷ್ಟು ಮನ್ಸಿಗೆ ಸಮಾಧಾನ ಆಗುತ್ತೆ. ಇವಾಗ ನಾವು ಕಲಿಸ್ತಾ ಇದ್ದೀವಿ, ಅದರಿಂದ ನಮ್ಗೆ ಎಷ್ಟು ಆತ್ಮವಿಶ್ವಾಸ ಬಂದಿದೆ ಗೊತ್ತಾ? ಅವ್ರಿಗೂ ಅಷ್ಟೇ ಆಸಕ್ತಿ ಇದೆ ಕಲಿಯೋಕ್ಕೆ. ಅಂದರೆ ಅವ್ರಿಗೆ ಹೇಗೆ ಮೈಂಡ್ ಒಳಗೆ ಹೋಗುತ್ತೋ ಅಲ್ಲಿ ತನಕ ಕಲಿಸ್ಕೊಡ್ಬೇಕು. ಮೈಂಡ್ ಒಳಗೆ ಅರ್ಥ ಆಗೋ ತನಕ ಕಲಿಸ್ಕೊಟ್ಟು ಅವರು ನಾವು ಏನಾದ್ರು ಕೇಳಿದ್ರೆ ಅದು ಕ್ಯಾನ್ಸರ್ ಹೇಳೋ ರೀತಿ ಕಲಿಸ್ಕೊಡ್ಬೇಕು. ಮನ್ಸು ಇರಬೇಕು, ಅವ್ರಿಗೂ ಕಲಿಯೋಂಥ ಇಂಟ್ರೆಸ್ಟ್ ಹುಟ್ಟಿಸ್ಬೇಕು. ನಾವು ಎಲ್ಲರೂ ನಮ್ಮ ಥರನೇ ಆಗ್ಬೇಡ್ವಾ? ನಾವು ಒಬ್ಬರಾದ್ರೆ ಸಾಕ? ಖಂಡಿತ ಆಗುತ್ತೆ. ಯಾಕೆಂದ್ರೆ ನಮ್ಮ ದೇಶ ಮುಂದುವರುತ್ತೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ಅದರ ಅನ್ಯಾಯ ಅವರು ಓಡಾಡ್ತಾರೆ. ಮತ್ತು ಇವಾಗ ಯಾವುದೋ ಒಂದು ಅಂಗಡಿಗೆ ಹೋದ್ರು, ಅಲ್ಲಿ ಅವ್ರಿಗೆ ಏನಾದರೂ ಒಂದು ನಷ್ಟ ಆಗುತ್ತೆ, ಇಲ್ಲ ಏನಾದರೂ ಒಂದು ಮೋಸ ಮಾಡ್ತಾರೆ. ಅದನ್ನು ಪ್ರತಿಭಟಿಸಿ ನಿಲ್ಲೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮದು ನಾವೇ ಸೆಲ್ಫಿಶ್ ಆಗಿಬಿಟ್ರೆ ನಮ್ಮ ಕಂಟ್ರಿ ಹೇಗೆ ಡೆವಲಪ್ ಆಗುತ್ತೆ?